ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ನಡೆಯುವ ಕರಾವಳಿ ಕರ್ನಾಟಕದ ಮೊದಲ ಕಂಬಳ ಶನಿವಾರ ನಡೆದಿದೆ. ಪ್ರವಾಸೋದ್ಯಮದ ಜೊತೆಗೆ ಕಂಬಳವನ್ನು ಇನ್ನಷ್ಟು ಮೇಲ್ದರ್ಜೆಗೆ ಏರಿಸುವ ಮಹಾನ್ ಪರಿಕಲ್ಪನೆಯು ಶನಿವಾರ ಉದ್ಘಾಟನೆಗೊಂಡಿತು. ಮೂಡುಶೆಡ್ಡಿಯ ಪಿಲಿಕುಳ ನಿಸರ್ಗಧಾಮದ ಸಂಸ್ಕೃತಿ ಗ್ರಾಮದ ಗುತ್ತು ಮನೆಯ ಮುಂಭಾಗದಲ್ಲಿರುವ ಬಾಕಿಮಾರು ಗದ್ದೆಯಲ್ಲಿ ಶನಿವಾರ ಕಂಬಳದ ಉದ್ಘಾಟನೆ ನೆರವೇರಿತು. ಪಿಲಿಕುಳ ನಿಸರ್ಗಧಾಮ ಸೊಸೈಟಿ, ಮಂಗಳೂರು ಮತ್ತು ಉಡುಪಿ ಜಿಲ್ಲಾ ಕಂಬಳ ಸಮಿತಿ ಜಂಟಿ ಸಂಯೋಜನೆಯಲ್ಲಿ ನಡೆದ 4ನೇ ವರ್ಷದ ನೇತ್ರಾವತಿ ಫಲ್ಗುಣಿ ಜೋಡುಕೆರೆ ಕಂಬಳವನ್ನು ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ ವಿನಯ್ ಹೆಗಡೆ ಉದ್ಘಾಟಿಸಿದರು. ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಕಂಬಳ ಸಮಿತಿ ಅಧ್ಯಕ್ಷರಾದ ಜೀವಂದರ ಬಳ್ಳಾಲ್ ಮತ್ತು ಪಿಲಿಕುಳ ನಿಸರ್ಗಧಾಮದ ಜೆಆರ್ ಲೋಬೋ ಕಂಬಳದ ಒಟ್ಟು ಚಿತ್ರಣವನ್ನು ನೀಡಿದರು. DC ಅವರು ಮತ್ತು ಉಳಿದ ಎಲ್ಲ ಕೇಳಿದ ಪ್ರಕಾರ ಕಳೆದ 4 ವರ್ಷದಿಂದ ಇದಕ್ಕೆ ಎಲ್ಲ ಸಲಕರಣೆಗಳನ್ನು ಮಾಡಿ ನಮ್ಮ ಜನವೇ ಕರ್ಕೊಂಡು ಬಂದು ಇಲ್ಲೆಲ್ಲ ಈ ಕಂಬಳ, ಯಾಕಂದರೆ ಒಂದು ಸರ್ಕಾರದ ನೆಲೆಯಲ್ಲಿ ಆಗುವಂಥ ಈ ಕಂಬಳ ಉತ್ತಮವಾಗಿ ನಡೀಲಿ, ಕಂಬಳಕ್ಕೆ ದೊಡ್ಡ ಪ್ರೋತ್ಸಾಹ ಸಿಗಬಹುದು ಅಂತ. ಯಾಕಂದರೆ ನಮ್ಮ ಪ್ರೈವೇಟಲ್ಲಿ ಎಷ್ಟು ಕಂಬಳ ಮಾಡ್ತೇವೆ, ಸರ್ಕಾರದ ಹೆಚ್ಚು ಪ್ರೋತ್ಸಾಹ ಸಿಗುವುದು ಕಡಿಮೆ ಆಗಿದೆ. ಆದ್ದರಿಂದ ಸರ್ಕಾರದ ನೆಲೆಯಲ್ಲಿ ನಡೆಯುವಂಥ ಈ ಫಲ್ಗುಣಿ ನೇತ್ರಾವತಿ ಕಂಬಳಕ್ಕೆ ಎಲ್ಲ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಬಂದರೆ, ಯಾಕಂದರೆ ಈ ಒಂದು ಕಂಬಳ ಎಂಬುದು ದಕ್ಷಿಣ ಕನ್ನಡೆಯಲ್ಲಿ ಯಾವಾಗ ಶುರುವಾಯಿತು, ಸುಮಾರು 1000 ಹಿಸ್ಟ್ರಿ ಉಂಟು ಈ ಕಂಬಳಕ್ಕೆ. ಅದು ಹೇಗೆ ನಡೀತು ಅಂತ ಹೇಳಿದರೆ ಸಾಂಪ್ರದಾಯಿಕ ಕಂಬಳಗಳು ಇತ್ತು. ಇದರಿಂದ ನಾವು ಎಲ್ಲ ಗ್ರಾಮೀಣ ಪ್ರದೇಶದ ಜನರದ್ದು ಅವರದ ಒಂದು ಸಹಭಾಗಿತ್ವವನ್ನು ನಾವು ಪಿಲಿಕುಳದ ಅಭಿವೃದ್ಧಿಯಲ್ಲಿ ಪಡೀತಾ ಇದ್ದೀವಿ. ಮತ್ತು ಸಾರ್ವಜನಿಕರಿಗೆ ಮತ್ತು ಹೊರಗಿನಿಂದ ಬಂದ ಜನರಿಗೆ ನಮ್ಮ ಇಲ್ಲಿಯ ಸ್ಥಳೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮತ್ತು ಇದರ ಮೂಲಕ ನಾವು ಈ ಕೋಣಗಳನ್ನು ಸಾಕುವಂಥ ಒಂದು ಹವ್ಯಾಸವನ್ನು ಬೆಳೆಸ್ತಾ ಇದ್ದೀವಿ. ಇಲ್ಲವಾದರೆ ಎಂಥ ಒಂದು ಕಂಬಳಗಳು ಇಲ್ಲದಿದ್ದರೆ ಈಗಿನ ಕಾಲದಲ್ಲಿ ವ್ಯವಸಾಯಕ್ಕೂ ಕೂಡ ಕೋಣಗಳನ್ನು ಉಪಯೋಗ ಮಾಡೋದಿಲ್ಲ. ಹಾಗಿರುವಾಗ ಕೋಣಗಳನ್ನು ಸಾಕುವ ಹವ್ಯಾಸನೇ ಇರಲಿಕ್ಕಿಲ್ಲ, ಕೋಣಗಳೇ ಇರಲಿಕ್ಕಿಲ್ಲ. ಆದರೆ ಇಂಥ ಒಂದು ಕ್ರೀಡೆ ಇರೋದ್ರಿಂದ ಜನ ಕೋಣಗಳನ್ನು ಸಾಕಿಸ್ತಾರೆ, ಪಶುಸಂಗೋಪನೆ ಬೆಳೀಲಿಕ್ಕೆ ಒಂದು ಅವಕಾಶ ಆಗ್ತದೆ. ಕಂಬಳದಲ್ಲಿ ಪಾಲ್ಗೊಂಡ ಕೋಣಗಳ ಬಿರುಸಿನ ಓಡಾಟದ ಒಂದು ಝಲಕ್ ಇಲ್ಲಿದೆ. ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.